ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡೋಕ್ಕೆ ಬಯಸ್ತಾ ಇದ್ದೀರಾ? ಬಹುಶಃ ನೀವು ಹೆಚ್ಚಿಗೆ ಖುಷಿ ಬಯಸ್ಬೋದು, ಇಲ್ಲ ಪರ್ಫೆಕ್ಟ್ ಹೆಲ್ತು, ಇಲ್ಲ ಬಹುಶಃ ಫೈನಾನ್ಷಿಯಲ್ ಫ್ರೀಡಮ್ಮು. ಇಷ್ಟೊಂದು ವರ್ಷದಿಂದ ನೋಡ್ತಾ ಇರ್ತೀರಾ, ಹುಡುಕ್ತಾ ಇರ್ತೀರಾ. ಬಹುಶಃ ಸುಂದರವಾದ ಸಂಬಂಧಗಳನ್ನ ಬಯಸ್ತಾ ಇರ್ಬೋದು, ಇಲ್ಲ ನಿಮ್ಮ ಅಸ್ತಿತ್ವದಲ್ಲಿರೋವಂಥ ಸಂಬಂಧಕ್ಕೆ ಹೆಚ್ಚಿಗೆ ಪ್ರೀತಿನ ಸೇರಿಸೋಕ್ಕೂ ಬಯಸ್ತಾ ಇರ್ಬೋದು. ಒಟ್ಟಿನಲ್ಲಿ ಏನಾದರೂ ಒಂದು ಬಯಸ್ತಾನೆ ಇರ್ತೀರಾ. ನಾವುಗಳು ಮನುಷ್ಯರು ಆಗಿರೋದೇ ಸುಂದರವಾದ ವಿಷಯ. ಆದರೆ ನೀವು ಯಾವತ್ತಾದರೂ ಗಮನಿಸಿದ್ದೀರಾ, ನಿಮಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತಿರೋದಾದರೂ ಏನು? ನೀವು ಸಂಘರ್ಷ ಪಡ್ತಾ ಇರ್ತೀರ, ನೀವು ಜಗಳ ಆಡ್ತೀರಾ, ಗುದ್ದಾಡ್ತೀರಾ, ದಿನರಾತ್ರಿ ಕಷ್ಟಪಡ್ತೀರಾ, ನೀವು ಕಂಪ್ಲೇಂಟ್ ಮಾಡ್ತೀರಾ. ನಿಮ್ಮ ಹತ್ರ ಏನಿಲ್ಲ, ಪ್ರತಿ ಕ್ಷಣ ಆ ಕೊರತೆ ಮೇಲೇ, ಇಲ್ಲ ಅನ್ನೋದ್ರ ಮೇಲೇ, ಆ ಖಾಲಿತನ ಅದ್ರಗಳ ಮೇಲೇ ಗಮನ ಇಟ್ಟಿರ್ತೀರ, ನೋಡ್ತಾ ಇರ್ತೀರಾ. ನೀವುಗಳ ಕದ ತಟ್ಟುತ್ತಾನೆ ಇರ್ತೀರ. ಬಾಗಿಲು ಬಲವಂತವಾಗಿ ಗುದ್ದೋಕೆ ನೋಡ್ತೀರಾ, ಅದನ್ನು ಒಡೆದಾಕೋಕ್ಕೆ ಪ್ರಯತ್ನಿಸ್ತೀರಾ. ಆದರೆ ಮತ್ತೆ ಯೋಚನೆ ಮಾಡ್ತೀರಾ, ಬಾಗಿಲು ಮುಂಚೆನೇ ಮುಚ್ಚಿದೆ ಅಂತ. ನೀವು ಸುಸ್ತಾಗಿಬಿಡ್ತೀರಾ, ಸೋತೋಗ್ಬಿಡ್ತೀರಾ, ಮತ್ತು ಒಪ್ಕೊಂಡು ಬಿಡ್ತೀರಾ. ಬಹುಶಃ ನಿಮ್ಮ ಮನೆ ಬರೋದಲ್ಲಿ ಆ ಖುಷಿ, ಆ ಸಕ್ಸಸ್ಸು, ಯಶಸ್ಸು ಇಲ್ಲವೇ ಇಲ್ಲ ಅಂತ. ಆದರೆ ಲಾ ಆಫ್ ಅಟ್ರಾಕ್ಷನ್ ಟೀಚರ್ ರೊಂಡಾಬಾಯಿನವ್ರು ಹೇಳ್ತಾರೆ, ನಿಮಗಾಗಿ ಬಾಗಿಲು ಮುಚ್ಚೇ ಇರಲಿಲ್ಲ, ಆದರೆ ನೀವು ಅದನ್ನು ತಪ್ಪಾದ ರೀತಿ ಓಪನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರಿ. ಬಾಗಿಲು ತೆಗೆಯೋಕ್ಕೆ ನಿಮಗೆ ಬೀಗದ ಕೈ ಇರುತ್ತೆ, ಅದೇ ನಿಮ್ಮ ಮಾಸ್ಟರ್ ಕೀ. ಅದು ಎಂಥ ಜಾದು ಕೀ ಅಂದರೆ, ಕೇವಲ ಬಾಗಿಲನ್ನು ಮಾತ್ರ ತೆರೆಯೋಕೆ ಆಗಿರಲ್ಲ, ಬದಲಿಗೆ ನಿಮ್ಮ ಜೀವನದ ಪ್ರತಿಯೊಂದು ಮುಚ್ಚಿರೋ ಬಾಗಿಲನ್ನು ತೆಗೆಯೋ ಕೀ ಆಗಿರುತ್ತೆ. ಇದು ತಾಯ್ತ ಆಗಿರಲ್ಲ, ಮಂತ್ರನೂ ಆಗಿರಲ್ಲ, ಇಲ್ಲ ಕಷ್ಟಕರವಾಗಿರೋ ಸಾಧನೆನೂ ಆಗಿರಲ್ಲ, ಮಡಿ ಮೈಲಿಗೆ ಆಗಿರೋ ಆಚರಣೆನೂ ಆಗಿರಲ್ಲ. ಇದು ಎಂಥ ಅನುಭವ ಅಂದರೆ, ಎಂಥ ಶಕ್ತಿ ಅಂದರೆ, ಈಗ ಈ ಕ್ಷಣ ನಿಮ್ಮೊಳಗೆ ಜೀವಂತವಾಗಿ ಅಸ್ತಿತ್ವದಲ್ಲಿದೆ, ಆದರೆ ನಿದ್ರೆ ಮಾಡ್ತಿದೆ. ಈ ಶಕ್ತಿಯನ್ನೇ ಪ್ರಪಂಚದ ಮಹಾನ್ ಗುರು ಆಗಿರ್ಬೋದು, ಪ್ರತಿ ಯಶಸ್ಸು ಗಳಿಸಿರೋ ವ್ಯಕ್ತಿ ಆಗಿರ್ಬೋದು, ಗೊತ್ತಿಲ್ಲದಲೇನೋ ಇದನ್ನು ಬಳಸ್ಕೊಂಡಿದ್ದಾರೆ. ಸೈನ್ಸ್ ಈಗ ಅರ್ಥ ಮಾಡ್ಕೊಳ್ತಾ ಇದೆ, ಆದರೆ ನಮ್ಮ ಸನಾತನ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಬಳಸ್ಕೊಂಡಿದ್ರು, ತಿಳ್ಕೊಂಡಿದ್ರು. ಪ್ರಪಂಚದ ಬೇರೆ ಬೇರೆ ಸಂಸ್ಕೃತಿಗಳು ಇದ್ರ ಮಹತ್ವನ ತಿಳ್ಕೊಂಡಿತ್ತು. ಇದನ್ನೇ ಹೇಳ್ತಾರೆ ಕೃತಜ್ಞತಾ, ಗ್ರ್ಯಾಟಿಟ್ಯೂಡ್, ಧನ್ಯವಾದದ ಭಾವನೆ. ವೆಯ್ಟ್, ನನಗೆ ಗೊತ್ತು ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ ಅಂತ. ಕೃತಜ್ಞತೆನಾ? ಇಷ್ಟೇನಾ? ಇದು ನಮಗೆಲ್ಲ ಮುಂಚೆನೇ ಗೊತ್ತು. ಥ್ಯಾಂಕ್ ಯು ಅಂತ ಹೇಳೋದನ್ನು ಚಿಕ್ಕಂದ್ರಿಂದನೇ ಹೇಳ್ಕೊಟ್ಟಿರ್ತಾರೆ. ಇದರಲ್ಲಿ ಸ್ಪೆಷಲ್ ಏನಿದೆ, ಜಾದು ಏನಿದೆ? ಮತ್ತು ಇದೇ ನೀವು ಪ್ರಪಂಚದ 99% ಜನಗಳು ತಪ್ಪು ಮಾಡ್ತಿರ್ತಾರೆ. ಕೃತಜ್ಞತೆ ಬರೀ ಥ್ಯಾಂಕ್ ಯು ಹೇಳೋ ಶಿಷ್ಟಾಚಾರ, ಸೌಜನ್ಯ ಆಗಿರಲ್ಲ. ಕೃತಜ್ಞತೆ ಒಂದು ಆವರ್ತನ, ಫ್ರೀಕ್ವೆನ್ಸಿ ಆಗಿರುತ್ತೆ. ಇದೊಂದು ಊರ್ಜಾ ಆಗಿರುತ್ತೆ. ಇದೊಂದು ಬ್ರಹ್ಮಾಂಡದ ಭಾಷೆ ಕೂಡ ಆಗಿರುತ್ತೆ. ಇದೊಂದು ಮ್ಯಾಗ್ನೆಟ್ಟು, ನಿಮ್ಮ ಜೀವನದ ಒಳ್ಳೆಯ ವಿಷಯ ವಸ್ತುಗಳನ್ನು ನಿಮ್ಮ ಹತ್ರ ಸೆಳೆಯುತ್ತೆ. ಖಾಲಿಯಾದ ಕೈ ಇದ್ದಂಗೆ, ಯೂನಿವರ್ಸ್ನಿಂದ ಗಿಫ್ಟ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಖಾಲಿ ಇರೋ ಕೈ ಆಗಿರುತ್ತೆ. ಇದು ಕೇವಲ ಕೃತಜ್ಞತೆಯ ಬಗ್ಗೆ ಮಾತಾಡೋದಲ್ಲ, ನೀವುಗಳು ಕೃತಜ್ಞತೆಯಲ್ಲಿ ಜೀವಿಸೋದನ್ನು ಕಲಿತೀರಾ. ನೀವು ಮರ್ತೋಗಿರೋ ಈ ಸೈನ್ಸನ್ನು ಬೆಳಗಿಸ್ತೀರಾ. ರೊಂಡಾಬಾಯಿನವರು ತಮ್ಮ ಪುಸ್ತಕ ದ ಮ್ಯಾಜಿಕ್ಕನ್ನು ಈ ಪ್ರಪಂಚದ ಮುಂದೆ ಇಟ್ಟರು. ನೀವುಗಳು ಈ ಸರಳ ಬಟ್ ಶಕ್ತಿಶಾಲಿ ಆಗಿರೋ ಟೆಕ್ನಿಕನ್ನು ಕಲಿತೀರಾ. ನಿಮ್ಮ ಯೋಚನೆ, ಅನುಭವ ಮಾಡೋದು ಮತ್ತು ಜೀವಿಸೋ ವಿಧಾನವನ್ನು ಪರ್ಮನೆಂಟಾಗಿ ಬದಲು ಮಾಡ್ಕೊಳ್ತೀರಾ. ಈ ವಿಡಿಯೋ ಜಸ್ಟ್ ವಿಡಿಯೋ ಆಗಿರಲ್ಲ, ನಿಮಗೆಲ್ಲ ಇನ್ವಿಟೇಷನ್ ಆಗಿರುತ್ತೆ. ಈ ಬ್ರಹ್ಮಾಂಡದಿಂದ 28 ದಿನಕ್ಕೆ ಜಾದುವಿನ ಜೀವನವನ್ನು ನಿಮ್ಮದಾಗಿಸ್ಕೊಳ್ಳೋಕ್ಕೆ ಬಂದಿರೋ ಇನ್ವಿಟೇಷನ್. ನಿಮ್ಮ ಈ ವಾಸ್ತವವನ್ನು ನಿಮ್ಮ ಕಲ್ಪನೆಗಿಂತ ದೊಡ್ಡದಾಗಿ ತುಂಬ ಬ್ಯೂಟಿಫುಲ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಕುರ್ಚಿಗೆ ಬೆಲ್ಟ್ ಹಾಕೊಂಡು ಕೂತ್ಕೊಳ್ರಿ, ಯಾಕಂದರೆ ನೀವು ಈ ಲೋಕದಿಂದ ಆ ಪ್ರಪಂಚಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಕನಸುಗಳು ನಿಜ ಆಗುತ್ತೆ. ಒಂದೇ ಒಂದು ಷರತ್ತೇನಪ್ಪ ಅಂದರೆ, ನೀವುಗಳು ವಿಶ್ವಾಸ ಮಾಡಬೇಕಾಗುತ್ತೆ. ನಿಮ್ಮ ಮೇಲೂ ಮತ್ತು ಈ ಕೃತಜ್ಞತೆಯ ಜಾದು ಮೇಲೂ ನಂಬಿಕೆ ಇಡಬೇಕಾಗುತ್ತೆ. ಈ ಜಾದನ್ನ ತಿಳ್ಕೊಬೇಕಂದ್ರೆ ಈ ಆಟದ ನಿಯಮಗಳನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಈ ಬ್ರಹ್ಮಾಂಡದ ದೊಡ್ಡ ನಿಯಮ ಆದರೆ ತುಂಬ ಸರಳ. ಸಮ್ಮಾನ, ಗೌರವಗಳೇ ಮತ್ತು ಗೌರವವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಲೈಕ್ಸ್ ಅಟ್ರ್ಯಾಕ್ಟ್ಸ್ ಲೈಕ್. ಇದನ್ನು ಈ ಥರ ಅರ್ಥ ಮಾಡ್ಕೋಬೋದು. ನೀವು ಕೇವಲ ಒಂದು ಶರೀರ ಅಲ್ಲ, ನಡೀತಾ ಇರೋ, ಸುತ್ತುತ್ತಾ ಇರೋ, ಉಸಿರಾಡ್ತಾ ಇರೋ ವಿದ್ಯುತ್ ಕೇಂದ್ರ. ನಿಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಅನುಭವ ಕೂಡ ತನ್ನದೇ ಆದ ನಿರ್ದಿಷ್ಟ ಆವರ್ತನ, ಫ್ರೀಕ್ವೆನ್ಸಿ,
ನಿರ್ದಿಷ್ಟ ವೈಬ್ರೇಷನನ್ನು ಹೊಂದಿರುತ್ತೆ. ನೀವು ಕೋಪಗೊಂಡಾಗ, ನಿರಾಶೆಯಲ್ಲಿದ್ದಾಗ, ಅಸೂಯೆ ಪಟ್ಟಾಗ, ಇಲ್ಲ ಶಕ್ತಿಯ ಕೊರತೆಯನ್ನು ಅನುಭವಿಸಿದಾಗ ಬೇರೆ ಫ್ರೀಕ್ವೆನ್ಸಿ ಮೇಲೆ ವೈಬ್ರೇಟ್ ಮಾಡ್ತಾ ಇರ್ತೀರಾ. ಮತ್ತು ಯೂನಿವರ್ಸ್ನ ಲಾ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಆ ರೀತಿಯ ಪರಿಸ್ಥಿತಿಯನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ. ಆ ರೀತಿಯ ಜನಗಳನ್ನು, ಘಟನೆಗಳನ್ನು ಸೆಳೆತ ಮಾಡ್ಕೊಳ್ತೀರಾ. ಇದರಿಂದನೇ ಮತ್ತೆ ಜಾಸ್ತಿ ಇನ್ನೂ ಸಿಟ್ಟು ಮಾಡ್ಕೊಳ್ತೀರಾ, ನಿರಾಶೆಯನ್ನು ಅನುಭವಿಸ್ತೀರಾ. ಇದೊಂದು ಖಂಡಿತವಾಗ್ಲೂ ರೇಡಿಯೋ ಥರ. ನೀವೇನಾದರೂ 98.3 FM ನಿಮಗೆ ಇಷ್ಟವಾಗಿರೋ ಹಾಡನ್ನು ಕೇಳಬೇಕಂತಿದ್ರೆ ಇದಕ್ಕೋಸ್ಕರನೇ ನೀವು ನಿಮ್ಮ ರೇಡಿಯೋನ ಕರೆಕ್ಟಾಗಿ 98.3 FM ಟ್ಯೂನ್ ಮಾಡಬೇಕಾಗುತ್ತೆ. 92.1 FM 98.3 FM ಹಾಡನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅದು ಅಸಾಧ್ಯ. ಹಾಗೆಯೇ ನಿಮ್ಮ ಭಾವನೆಗಳ ನಿಮ್ಮ ಟ್ಯೂನಿಂಗ್ ಬಟನ್ ಆಗಿರುತ್ತೆ. ನೀವು ಯಾವಾಗಲೂ ಇದ್ರ ಮೇಲೆ ಗಮನ ಇಟ್ಟಿರ್ತೀರ. ನಿಮಗೇನು ಬೇಡ ಅನ್ನೋದ್ರ ಮೇಲೇ. ಜೀವನದಲ್ಲಿ ಏನು ಕಡಿಮೆ ಇರುತ್ತೆ? ದುಡ್ಡಿನ ಕೊರತೆ, ಪ್ರೀತಿಯಲ್ಲಿ ಕೊರತೆ, ಒಳ್ಳೆಯ ಆರೋಗ್ಯದ ಕೊರತೆ. ನಿಜವಾಗ್ಲೂ ಬ್ರಹ್ಮಾಂಡಕ್ಕೆ ಯಾವ ಸಿಗ್ನಲ್ ಕಳಿಸ್ತಾ ಇರ್ತೀರಾ? ಕೊರತೆ, ಆ ಕೊರತೆ, ಈ ಕೊರತೆಯ ಸಿಗ್ನಲ್ಲು 92.1 ಮೇಲೆ ಬಿಡ್ದಂಗೆ ಟ್ಯೂನ್ ಮಾಡ್ತಾನೆ ಇರ್ತೀರಾ. ಅದ್ರ ಬದಲಿಗೆ ಬ್ರಹ್ಮಾಂಡ ಏನನ್ನು ಕೊಡೋಕ್ಕೆ ಸಾಧ್ಯ? ಇನ್ನೂ ಜಾಸ್ತಿ ಕೊರತೆಯನ್ನೇ ತಾನೇ. ಯೂನಿವರ್ಸಿಗೆ ಒಳ್ಳೆಯದು ಕೆಟ್ಟದು ಬೇಕಾಗಿಲ್ಲ, ಜಡ್ಜ್ ಮಾಡಲ್ಲ. ಯೂನಿವರ್ಸು ಒಂದು ವಿಶಾಲವಾಗಿರೋ ಫೋಟೋ ಕಾಪಿ ಮಿಷಿನ್ ಅಷ್ಟೇ. ನೀವು ಅದಕ್ಕೆ ಏನು ಒರಿಜಿನಲ್ ಕೊಡ್ತೀರೋ ಅದನ್ನು ಲಕ್ಷಾನುಗಟ್ಟಲೆ ಕಾಪಿ ಮಾಡಿ ನಿಮಗೆ ಕಳಿಸುತ್ತೆ. ಈಗ ನೀವು ಥಿಂಕ್ ಮಾಡಿರಿ, ಕೃತಜ್ಞತೆ ಅಂದರೆ ಏನು? ಕೃತಜ್ಞತೆ ಅಂದರೆ ಅಬ್ಬಂಡೆನ್ಸ್ನ ಫ್ರೀಕ್ವೆನ್ಸಿ ಆಗಿರುತ್ತೆ. ಇದು ನಿಮ್ಮ ಹತ್ರ ಮುಂಚೆನೇ ಇರೋದ್ರ ಬಗ್ಗೆ ತುಂಬ ಇದೆ ಅನ್ನೋ ಅರಿವು ಇದ್ದಂಗೆ. ಯಾವಾಗ ನೀವು ಪ್ರಾಮಾಣಿಕವಾಗಿ ಈ ವಸ್ತುಗಳಿಗೆಲ್ಲ ಧನ್ಯವಾದ ಹೇಳ್ತಿರೋ, ನಿಮ್ಮ ಹತ್ರ ಈಗಾಗಲೇ ಇರೋವಂಥ ವಸ್ತುಗಳಿಗೆ ಎಷ್ಟೇ ಸಣ್ಣದಿರಲಿ, ನೀವು ಧನ್ಯವಾದ ಹೇಳಿ ಅನುಭವಿಸಿದ ಕೂಡಲೇ ನಿಮ್ಮ ಫ್ರೀಕ್ವೆನ್ಸಿನ ಬದಲು ಮಾಡ್ಕೊಳ್ತೀರಾ. 92.1 FM ಕೊರತೆಯಿಂದ ಸ್ಟ್ರೈಟ್ 10.8 FMಗೆ ಅಬ್ಬಂಡೆನ್ಸ್ಗೆ ಬರ್ತೀರಾ. ನೀವು ಈ ಯೂನಿವರ್ಸ್ಗೆ ಒಂದು ಸಲ ಸಿಗ್ನಲನ್ನು ಕಳಿಸ್ತೀರಾ, ನನ್ನ ಹತ್ರ ಪ್ರೀತಿ ಇದೆ, ನನ್ನ ಹತ್ರ ಹೆಲ್ತ್ ಇದೆ, ನನ್ನ ಹತ್ರ ಖುಷಿ ಇದೆ, ಧನ್ಯವಾದಗಳು. ಯೂನಿವರ್ಸು ನಿಷ್ಠಾವಂತ ಕಾಪಿ ಮಿಷಿನ್. ಅದು ಹೇಳುತ್ತೆ, ಓ ಒಳ್ಳೆಯದು, ನಿನಗಿದಿಷ್ಟಾನಾ? ಸರಿ, ಇದ್ರ ಇನ್ನೂ ಜಾಸ್ತಿ ಕಾಪಿಗಳನ್ನ ತಗೋ, ಇನ್ನೂ ಜಾಸ್ತಿ ಪ್ರೀತಿ, ಇನ್ನೂ ಜಾಸ್ತಿ ಆರೋಗ್ಯ, ಇನ್ನೂ ಜಾಸ್ತಿ ಖುಷಿನ ಕಳಿಸೋಕ್ಕೆ ಶುರು ಮಾಡುತ್ತೆ. ಇದೇ ಆ ರಹಸ್ಯ. ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಅದ್ರ ಹಿಂದೆನೇ ಓಡಬೇಕಾಗಿಲ್ಲ. ನೀವು ಆ ವಸ್ತುಗಳಿಗೆ ಕೃತಜ್ಞತೆಯನ್ನು ತೋರಿಸ್ಬೇಕಾಗುತ್ತೆ. ಅದಾಗಲೇ ನಿಮ್ಮ ಹತ್ರ ಇದೆ. ಯಾಕಂದರೆ ನೀವು ಆ ಫ್ರೀಕ್ವೆನ್ಸಿ ಹತ್ರ ಬರೋದಕ್ಕೋಸ್ಕರ ನಿಮ್ಮ ಇಚ್ಛೆಯ ವಸ್ತು ಆಲ್ರೆಡಿ ಅಸ್ತಿತ್ವದಲ್ಲಿದೆ. ಇದೊಂದು ಸಂಘರ್ಷ ಅಲ್ಲ, ಸಮರ್ಪಣೆಯ ನಿಯಮ. ಇದು ಎಳೆಯೋದ್ರ ಬಗ್ಗೆ ಆಗಿರಲ್ಲ, ಸೆಳೆಯೋದ್ರ ಬಗ್ಗೆ ಆಗಿರೋ ನಿಯಮ. ಇದು ಕಂಪ್ಲೇಂಟ್ ಅಲ್ಲ, ಧನ್ಯವಾದದ ನಿಯಮ. ಈಗ ಆ ರೇಡಿಯೋನ ಹೇಗೆ ಟ್ಯೂನ್ ಮಾಡೋದಂತ ತಿಳ್ಕೊಳ್ಳೋಣ. ಈ ಚುಂಬಕವನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳೋಣ. ಈ ಜಾದುವಿನ ಮಾಂತ್ರಿಕ ಪ್ರಯಾಣದಲ್ಲಿ ಮೊದಲ ಮತ್ತು ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ ಇದು. ನಿಮ್ಮ ದೃಷ್ಟಿಕೋನ ಬದಲು ಮಾಡ್ಕೋಬೇಕು, ನಿಮ್ಮ ಅಭ್ಯಾಸಗಳನ್ನು ಬದಲು ಮಾಡ್ಕೋಬೇಕು. ಕೊರತೆಯನ್ನು ನೋಡೋದು ಬಿಟ್ಟು ಪ್ರಚುರತೆಯನ್ನು ನೋಡೋ ಅಭ್ಯಾಸ ಮಾಡ್ಕೋಬೇಕು. ಸಮೃದ್ಧಿಯನ್ನು ಮತ್ತು ಅದರ ಅತ್ಯಂತ ಶಕ್ತಿಯನ್ನು ನೋಡೋ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಇವುಗಳಲ್ಲಿ ಪವರ್ಫುಲ್ ಟೆಕ್ನಿಕ್ ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋದಾಗಿರುತ್ತೆ. ಮಾಂತ್ರಿಕ ಜಾದು ಪುಸ್ತಕ ಆಗಿಬಿಡುತ್ತೆ. ಪ್ರತಿ ಬೆಳಿಗ್ಗೆ ದಿನದ ಪ್ರಾರಂಭದಲ್ಲಿ ಮತ್ತು ಮಲಗೋಕ್ಕೂ ಮೊದಲು 10 ನಿಮಿಷ ಬಿಡು ಮಾಡ್ಕೋಬೇಕಾಗುತ್ತೆ. ಈ ಜಾದು ಪುಸ್ತಕದಲ್ಲಿ 10 ವಸ್ತುಗಳ ಲೀಸ್ಟ್ ಮಾಡಬೇಕಾಗುತ್ತೆ. ನೀವು ಅದಕ್ಕಾಗಿಯೇ ಕೃತಜ್ಞತಾ, ಪ್ರಾಮಾಣಿಕತೆಯ ಧನ್ಯವಾದನ ಬರಿಬೇಕು. ಇಲ್ಲೊಂದು ಇಂಪಾರ್ಟೆಂಟ್ ಮಾತು, ಕೇವಲ ಬರೆಯೋದೊಂದೇ ಸಾಕಾಗಲ್ಲ, ಅನುಭವಿಸಿ ಬರಿಬೇಕು. ನಿಮ್ಮ ಕುಟುಂಬಕ್ಕೆ ಕೃತಜ್ಞತಾ ಬರಿತಾ ಇರ್ತೀರಾ, ನನ್ನ ಪರಿವಾರಕ್ಕೆ ಧನ್ಯವಾದಗಳು, ಇಷ್ಟು ಬರೆದ್ರೆ ಸಾಕಾಗಲ್ಲ. ಇಲ್ಲಿ ಆಳವಾಗಿಳಿಬೇಕು, ಅವುಗಳಿಗೆ ಕಾರಣ ಬರಿಬೇಕು. ಯಾಕೆ ನೀವು ಕೃತಜ್ಞರಾಗಿದ್ದೀರಾ? ನನ್ನ ಪರಿವಾರಕ್ಕೆ ಧನ್ಯವಾದ, ಯಾಕಂದರೆ ನಾನು ಬೇಜಾರಾದಾಗ, ನಾನು ಕೆಳಗಿದ್ದಾಗ ನನಗೆ ಸಪೋರ್ಟಿವ್ ಆಗಿರ್ತಾರೆ, ನಗಿಸ್ತಾರೆ, ಸಂತೋಷ ಪಡಿಸ್ತಾರೆ. ನೀವೇ ಚೆಕ್ ಮಾಡಿ ನೋಡ್ರಿ. ಈ ಧನ್ಯವಾದಕ್ಕೆ ಕಾರಣ ಸೇರಿಸಿದ ಕೂಡಲೇ ಭಾವನೆ ಬಂದುಬಿಡುತ್ತೆ. ಇನ್ನೂ ಎಕ್ಸಾಂಪಲ್ ಜೊತೆ ತಿಳ್ಕೊಬೇಕಂತಂದರೆ, ಈ ದಿನ ನನ್ನ ಕಣ್ಣುಗಳಿಗೆ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಇದೇ ಕಣ್ಣಿಂದ ಸೂರ್ಯೋದಯ ನೋಡ್ತಾ ಇದ್ದೀನಿ, ಸುಂದರವಾದ ಬಣ್ಣಗಳನ್ನು ನೋಡ್ತಾ ಇದ್ದೀನಿ. ನನ್ನ ಮೃದುವಾದ ಹಾಸಿಗೆಗೆ ಧನ್ಯವಾದಗಳು, ಯಾಕಂದರೆ ರಾತ್ರಿಯೆಲ್ಲ ಆರಾಮಾಗಿ ಗಾಢ ನಿದ್ರೆ ಕೊಟ್ಟಿದೆ. ಇದರಿಂದ ಇವತ್ತು ಬಹಳ ಉಲ್ಲಾಸದಾಯಕವಾಗಿದ್ದೀನಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಈ ಫೆಸಿಲಿಟೀಸ್ ಎಲ್ಲ ಇಲ್ದಲ್ಲೇ ಇರೋರನ್ನ ಆಟೋಮ್ಯಾಟಿಕಲಿ ನಿಮ್ಮ ಹೃದಯದಿಂದ ಧನ್ಯವಾದ ಬಂದೇ ಬಿಡುತ್ತೆ.
ನಾನು ಕುಡಿದ ಕಾಫಿಗೆ ಧನ್ಯವಾದಗಳು. ಕಾಫಿಯ ಸುವಾಸನೆ, ಬಿಸಿ ಬಿಸಿ ಟಚ್ ನನ್ನನ್ನು ತಕ್ಷಣ ಎಚ್ಚರಗೊಳಿಸಿ ಆ್ಯಕ್ಟಿವ್ ಮಾಡ್ತು ಮತ್ತು ಇವತ್ತಿನ ದಿನಕ್ಕೆ ತಯಾರು ಮಾಡ್ತು. ಇದೇ ಥರ ಸಣ್ಣದ್ರಲ್ಲಿ ಸಣ್ಣ ವಸ್ತುಗಳಿಗೂ ಧನ್ಯವಾದ ಹೇಳಬೇಕು. ನಾನು ನನ್ನ ಕಾಲುಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನನ್ನು ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ನಡೆಯೋಕೆ, ಓಡೋಕೆ, ಮುಕ್ತವಾಗಿ ಅನುಭವಿಸೋಕೆ ಸಾಮರ್ಥ್ಯವನ್ನು ನೀಡ್ತಾ ಇದೆ. ನನ್ನ ಮನೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಯಿಂದ ಸೇವ್ ಮಾಡ್ತಾ ಇದೆ, ನನಗೆ ಸುರಕ್ಷತೆಯನ್ನು ನೀಡ್ತಾ ಇದೆ. ಕಮೆಂಟ್ ಮಾಡಿರಿ ನೀವು ಯಾವ ವಸ್ತುಗೆ ಧನ್ಯವಾದ ಹೇಳ್ತಾ ಇದ್ದೀರಾ ಅಂತ. ಜೊತೆಗೆ ಅದ್ರ ಕಾರಣನೂ ಇದೇ ಥರ ಪ್ರತಿದಿನ 10 ಹೊಸ ಆಶೀರ್ವಾದಗಳನ್ನ ಕಂಡುಕೊಳ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಇದು ಬ್ರೈನ್ನ ಎಕ್ಸಸೈಸ್ ಅಷ್ಟೇ. ನಿಮ್ಮ ಬ್ರೈನ್ನ ಆ ಭಾಗವನ್ನು ಸೈಂಟಿಸ್ಟ್ಗಳು ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು ಟ್ರೈನ್ ಮಾಡ್ತಾ ಇದ್ದರೆ ಇದೇ ನಿಮ್ಮ ಮೈಂಡ್ನ ಗೂಗಲ್ ಸರ್ಚ್ ಇಂಜಿನ್ ಆಗಿರೋದು. ಇಲ್ಲಿವರೆಗೂ ನೀವು ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಕೊರತೆಗಳನ್ನ ಟೈಪ್ ಮಾಡಿ ಇಟ್ಕೊಂಡಿದ್ರಿ. ಈಗ ನೀವು ನಿಮ್ಮ ಮೈಂಡ್ನ ಗೂಗಲ್ ಸರ್ಚ್ ಇಂಜಿನ್ಗೆ ಆಶೀರ್ವಾದ, ಸಂತೋಷವನ್ನು ಕಂಡುಕೊಳ್ಳೋ ಕೆಲಸ ಕೊಟ್ಟಿದ್ದೀರಾ. ಈಗ ಅದು 10 ಆಶೀರ್ವಾದದ ಲೀಸ್ಟ್ಗಳನ್ನ ಪೂರ್ತಿ ಮಾಡಲಿ. ನಂತರ ವಾಪಸ್ಸು ಮೊದಲನೇ ನಂಬರ್ ಹತ್ರ ಬನ್ನಿ, ಅದನ್ನು ಪೂರ್ಣ ಓದ್ರಿ. ನಂತರ ಲೀಸ್ಟ್ನಲ್ಲಿ ಸಂಪೂರ್ಣ ಹೃದಯದಿಂದ ಭಾವನೆಗಳೊಂದಿಗೆ ಹೇಳ್ರಿ, ಧನ್ಯವಾದ, ಧನ್ಯವಾದ, ಧನ್ಯವಾದ. ಈ ಕೃತಜ್ಞತೆಯ ಭಾವನೆಯನ್ನು ನಿಮ್ಮ ಸಂಪೂರ್ಣ ಶರೀರದಲ್ಲಿ ಅನುಭವಿಸ್ರಿ, ನಿಮ್ಮ ಹೃದಯದಲ್ಲಿ ಅನುಭವಿಸ್ರಿ. ಇದು ಕೇವಲ ಶಬ್ದ ಆಗಿರಲ್ಲ, ನಿಮ್ಮ ಊರ್ಜಾವನ್ನೇ ಬದಲು ಮಾಡುತ್ತೆ. ಈ ಅಭ್ಯಾಸವನ್ನು ಕೇವಲ 28 ದಿನಗಳು ಮಾಡಿದರೂ ಸಾಕು. ರೊಂಡಾಬಾಯಿನವ್ರು ಹೇಳ್ತಾರೆ, ನೀವು ಮುಂಚೆ ಜೀವಿಸ್ತಿದ್ದ ಜೀವನನ ನೋಡೋಕೆ ಸಾಧ್ಯ ಇಲ್ಲ. ನಿಮಗೆ ಎಲ್ಲಿ ನೋಡಿದ್ರೂ ಜಾದುನೇ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮನಸ್ಸು ದಿನಪೂರ್ತಿ 1000 ದಿಕ್ಕಲ್ಲಿ ಓಡ್ತಾ ಇರುತ್ತೆ. ಆದರೆ ದಿನದ 2 ಸಮಯದಲ್ಲಿ ಮಾತ್ರ ನಿಮ್ಮ ಅವಚೇತನ ಮನಸ್ಸು ಎಲ್ಲದಕ್ಕಿಂತ ಜಾಸ್ತಿ ಜಾಗೃತವಾಗಿರುತ್ತೆ, ಗ್ರಹಣಶೀಲವಾಗಿರುತ್ತೆ. ಬೆಳಗ್ಗೆ ಎದ್ದು ಕೂಡಲೇ 5 ನಿಮಿಷ, ರಾತ್ರಿ ಮಲಗೋಕ್ಕೂ ಮೊದಲಿಗೆ 5 ನಿಮಿಷ. ನೀವು ಬೆಳಗ್ಗೆ ಮತ್ತು ರಾತ್ರಿ ಈ ಆಶೀರ್ವಾದಗಳನ್ನ ಕೌಂಟ್ ಮಾಡಿ ಸಂಭಾಳಿಸಿದ್ರೆ ದಿನಪೂರ್ತಿ ತುಂಬ ಸುಂದರವಾಗಿರುತ್ತೆ. ಇನ್ನೊಂದು ಶಕ್ತಿಶಾಲಿ ಅಭ್ಯಾಸ, ನೀವೇನು ಮಾಡಬೇಕಂದ್ರೆ ಒಂದು ಸಣ್ಣ ನಯವಾಗಿರೋ ಕಲ್ಲನ್ನು ಹುಡ್ಕೋಬೇಕು. ಯಾವುದೇ ಕಲ್ಲಾದರೂ ಸರಿ, ನಿಮ್ಮ ಕೈಯಲ್ಲಿ ಆರಾಮಾಗಿ ಇಟ್ಕೊಳ್ಳೋ ಹಾಗಿರಬೇಕು. ಯಾವುದಾದ್ರೂ ನದಿ ದಡದಲ್ಲೋ ಇಲ್ಲ ತೋಟದಲ್ಲೋ ತಂದ್ಕೋಬಹುದು, ಇಲ್ಲ ಸ್ಫಟಿಕ ಕ್ರಿಸ್ಟಲ್ ಬೇಕಾದರೂ ಖರೀದಿ ಮಾಡ್ಕೋಬೋದು. ಈ ಕಲ್ಲನ್ನು ನಿಮ್ಮ ಹಾಸಿಗೆ ಹತ್ರ ಇಟ್ಕೊಳ್ರಿ. ಯಾವ ಕಡೆ ಅಂದರೆ ಡೈಲಿ ಅದನ್ನು ನೋಡ್ತಿರ್ಬೇಕು ನೀವು. ಪ್ರತಿ ರಾತ್ರಿ ಹಾಸಿಗೆ ಹತ್ರ ಮಲ್ಕೊಳ್ಳೋಕೆ ಹೋದಾಗ ನಿದ್ದೆ ಮಾಡೋಕ್ಕೂ 5 ನಿಮಿಷ ಮುಂಚೆ ಈ ಜಾದು ಕಲ್ಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ಮುಷ್ಟಿಲಿ ಬಂದ್ ಮಾಡಿರಿ. ದಿನದಲ್ಲಾಗಿರೋ ಒಳ್ಳೆಯ ವಿಷಯಗಳನ್ನ ನೆನಪು ಮಾಡ್ಕೊಳ್ರಿ. ಪ್ರಾರಂಭದಿಂದ ಕೊನೆವರೆಗೂ ವಿಚಾರಗಳನ್ನ ನೆನಪು ಮಾಡ್ಕೊಳ್ರಿ. ಅದರಲ್ಲಿ ಒಳ್ಳೆಯದನ್ನು ಹುಡುಕ್ರಿ. ನಿಮಗೆ ಖುಷಿ ಆಗಿರಬೇಕು, ನೆಮ್ಮದಿ ಕೊಟ್ಟಿರೋದು, ನೀವು ಅದಕ್ಕೋಸ್ಕರ ತುಂಬ ಜಾಸ್ತಿ ಧನ್ಯವಾದ ಹೇಳ್ರಿ. ಎಕ್ಸಾಂಪಲ್, ಯಾವುದಾದ್ರೂ ಫ್ರೆಂಡಿಂದ ಫೋನ್ ಬಂದಿರ್ಬೋದು, ಇಲ್ಲ ನಿಮಗೆ ಯಾರಿಂದನೋ ಅಪ್ರಿಷಿಯೇಷನ್ ಸಿಕ್ಕಿರ್ಬೋದು, ಇಲ್ಲ ನೀವು ತುಂಬ ಸ್ವಾದಿಷ್ಟವಾಗಿರೋ ಊಟ ಮಾಡಿರ್ಬೋದು, ಬಹುಶಃ ಯಾವುದೋ ಸಮಸ್ಯೆಯಿಂದ ಪಾರಾಗಿರ್ಬೋದು. ಏನಾದರೂ ಒಂದು ವಿಷಯ ನಿಮಗೆ ಆ ಒಂದು ವಿಷಯ ಸಿಕ್ಕಿದ್ರೂ ಸಾಕು, ಅದನ್ನು ಇನ್ನೊಂದು ಸಲ ನಿಮ್ಮ ಮನಸ್ಸಿನಲ್ಲಿ ಜೀವಿಸ್ರಿ, ಅದನ್ನು ಅನುಭವಿಸ್ರಿ. ಆ ಒಳ್ಳೆಯ ವಿಷಯಕ್ಕೆ ಜಾದುಕಲ್ಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ, ಮನಸ್ಸಿನಿಂದ ಹೇಳ್ರಿ, ಧನ್ಯವಾದ, ಧನ್ಯವಾದ, ಧನ್ಯವಾದ. ಈ ಅಭ್ಯಾಸವನ್ನು ಮಾಡಿದಾಗ ನಿಮ್ಮ ದಿನವನ್ನು ಸಕಾರಾತ್ಮಕ ಮತ್ತು ಕೃತಜ್ಞತಾಪೂರ್ವಕವಾಗಿ ಚಿಂತನೆಯೊಂದಿಗೆ ಕೊನೆ ಮಾಡೋದ್ರಿಂದ ಗ್ಯಾರಂಟಿಯೊಂದಿಗೆ ನೀವು ನಿಮ್ಮ ಅವಚೇತನ ಮನಸ್ಸನ್ನು ನಿದ್ದೆಗೆ ಮೊದಲು ಒಂದು ಸಕಾರಾತ್ಮಕ ಕಮಾಂಡ್ ಕೊಡ್ತಿರ್ತೀರಾ. ಇದೇ ರಾತ್ರಿ ಪೂರ್ತಿ ನಿಮ್ಮ ಸಿಸ್ಟಮನ್ನು ರೀಪ್ರೋಗ್ರಾಮ್ ಮಾಡುತ್ತೆ, ಕೆಟ್ಟ ಕನಸುಗಳನ್ನು ನಿಲ್ಲಿಸುತ್ತೆ, ಮತ್ತು ಬೆಳಗ್ಗೆ ಸಂತೋಷಭರಿತ ವ್ಯಕ್ತಿಯಾಗಿ ಎಚ್ಚರಗೊಳಿಸುತ್ತೆ. ಈ ಸಣ್ಣ ಕಲ್ಲೇ ಚಮತ್ಕಾರಿ ಆಗಿಬಿಡುತ್ತೆ. ಯಾವಾಗೆಲ್ಲ ಇದನ್ನು ಟಚ್ ಮಾಡ್ತಿರೋ ಕೃತಜ್ಞತೆಯನ್ನು ನೆನಪು ಮಾಡಿಸುತ್ತೆ. ಇದೊಂದು ಮನೋವೈಜ್ಞಾನಿಕತೆಯ ಪವರ್ಫುಲ್ ಟೆಕ್ನಿಕ್ ಆಗಿರುತ್ತೆ. ಇಲ್ಲಿವರೆಗೂ ನಾವು ತಿಳ್ಕೊಂಡಿರೋದೆಲ್ಲ ಒಂದು ಬೇಸಿಕ್ಕು ಅಡಿಪಾಯ ಅಷ್ಟೇ. ನಿಮ್ಮ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಳೋದನ್ನು ತಿಳ್ಕೊಂಡ್ರಿ. ನೀವು ಬಯಸೋ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ತರೋಕ್ಕೆ ಬದಲಾಗಿರೋ ಈ ಫ್ರೀಕ್ವೆನ್ಸಿನ ಬಳಸ್ಕೊಳ್ರಿ. ಇಲ್ಲಿಂದನೇ ನಿಜವಾದ ಜಾದು ಶುರುವಾಗೋದು. ಹೇಗಂದರೆ ಅದಾಗಲೇ ನಿಮಗೆ ಸಿಕ್ಕಿಬಿಟ್ಟಿದೆ. ಇದೇ ವಿಶ್ವಾಸ ಎಲ್ಲದಕ್ಕಿಂತ ದೊಡ್ಡ ಪರೀಕ್ಷೆ ಆಗಿರುತ್ತೆ. ಇದು ನಿಮ್ಮ ಮೈಂಡ್ಗೆ ಮೋಸ ಮಾಡೋದು ಮತ್ತು ನಿಮ್ಮ ಅನುಭವವನ್ನು ಬದಲು ಮಾಡ್ಕೊಳ್ಳೋ ಕಲೆ ಆಗಿರುತ್ತೆ. ಯಾಕಂದರೆ ಬ್ರಹ್ಮಾಂಡ ನಿಮ್ಮ ಶಬ್ದಕ್ಕೆ ಪ್ರತಿಕ್ರಿಯೆ ಮಾಡಲ್ಲ, ನಿಮ್ಮ ಅನುಭವಕ್ಕೆ ಮಾಡುತ್ತೆ. ಇದನ್ನು 3 ಪ್ರಮುಖ ಕ್ಷೇತ್ರಗಳಿಗೆ ಅನ್ವಯಿಸ್ಕೋಬಹುದು: ಆರೋಗ್ಯ, ಸಂಬಂಧಗಳು ಮತ್ತು ಹಣ. ನೀವು ಒಳ್ಳೆಯ ಆರೋಗ್ಯನ ಬಯಸ್ತಾ ಇದ್ದೀರಾ ಅಂದರೆ ಅನಾರೋಗ್ಯದ ಮೇಲೆ ಗಮನ ಕೊಡೋದನ್ನು ನಿಲ್ಲಿಸ್ರಿ. ನೀವೆಷ್ಟು ನಿಮ್ಮ ಕಾಯಿಲೆ ಬಗ್ಗೆ ಮಾತಾಡ್ತೀರೋ, ಯೋಚಿಸ್ತೀರೋ, ಕಂಪ್ಲೇಂಟ್ ಮಾಡ್ತೀರೋ, ನೀವು ಅದೆಲ್ಲ ಹೆಚ್ಚಾಗೋಕ್ಕೆ ಊರ್ಜನ ಕಳಿಸ್ತಾ ಇರ್ತೀರ.
ಮತ್ತೆ ಅದನ್ನು ಜಾಸ್ತಿ ಕೂಡ ಮಾಡ್ತೀರಾ. ನೆಕ್ಸ್ಟ್ ಈ ಅಭ್ಯಾಸ ಮಾಡಿರಿ. ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ರಿ, ಕಣ್ಣುಗಳನ್ನು ಮುಚ್ಕೊಳ್ರಿ. ನಿಮ್ಮ ಶರೀರದ ಆ ಫುಲ್ ಹೆಲ್ದಿ ಆಗಿರೋ ಅಂಗಗಳ ಬಗ್ಗೆ ಯೋಚನೆ ಮಾಡಿರಿ. ನಿಮ್ಮ ಕಾಲುಗಳಿಂದ ಶುರು ಮಾಡಿರಿ. ಮನಸ್ಸಲ್ಲೇ ಹೇಳ್ರಿ, ನನ್ನ ಅದ್ಭುತವಾದ ಕಾಲುಗಳೇ, ಬೆರಳುಗಳೇ ಧನ್ಯವಾದಗಳು. ನೀವು ನನಗೆ ನಡೆಯೋಕೆ, ಓಡೋಕೆ, ಈ ಪ್ರಪಂಚನ ನೋಡೋಕೆ, ಸುತ್ತೋಕೆ ಸಹಾಯ ಮಾಡ್ತಾ ಇದ್ದೀರಾ. ಇದೇ ಥರ ಕೈಗಳಿಗೆ ಕೇಳಿಸ್ಕೊಳ್ತಿರೋದಕ್ಕೆ ಶರೀರದ ಪ್ರತಿಯೊಂದು ಭಾಗಕ್ಕೂ ಧನ್ಯವಾದ ಹೇಳ್ರಿ. ಮತ್ತು ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗ ಸಮಸ್ಯೆಯಲ್ಲಿದ್ದರೆ ಅದನ್ನು ಬೈಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ದೂಷಣೆ ಮಾಡೋ ಬದಲಿಗೆ ಅದಕ್ಕೆ ಪ್ರೀತಿ ಮತ್ತು ಕೃತಜ್ಞತೆಯ ಊರ್ಜೆಯನ್ನು ಕೊಡ್ರಿ. ಅಂದ್ಕೊಳ್ರಿ ಮಂಡಿಗಳಲ್ಲಿ ನೋವಿದೆ ಅಂತ. ನಿಮ್ಮ ಕಣ್ಣು ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ರಿ, ನಿಮ್ಮ ಮಂಡಿಗಳು ಒಂದೇ ಸಲ ಹುಷಾರಾಗಿಬಿಟ್ಟಿದೆ, ಬಲಿಷ್ಠವಾಗಿದೆ, ಆರಾಮಾಗಿದೆ ಅಂದ್ಕೊಳ್ರಿ. ನೆಕ್ಸ್ಟು ಯಾವುದಾದ್ರೂ ಒಂದು ರಿಲೇಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅದನ್ನು ನೀವು ಸುಧಾರಣೆ ಮಾಡ್ಕೋಬೇಕು ಅಂತ ಬಯಸ್ತಿರ್ತೀರ. ಆ ವ್ಯಕ್ತಿಯ ಫೋಟೋ ತೊಗೊಳ್ರಿ, ನಿಮ್ಮ ಮುಂದೆ ಇಟ್ಕೊಳ್ರಿ. ಕೃತಜ್ಞತೆಯ ಜಾದು ಇಲ್ಲಿನೂ ಕೆಲಸ ಮಾಡುತ್ತೆ. ಕೇವಲ 5 ನಿಮಿಷಕ್ಕೆ ಆ ವ್ಯಕ್ತಿಯ ಒಳ್ಳೆಯ ವಿಷಯಗಳನ್ನ ನೆನಪು ಮಾಡ್ಕೊಳ್ರಿ. ನೀವು ಅವರನ್ನು ಮೆಚ್ಚೋ ಗುಣಗಳ ಬಗ್ಗೆ ಚಿಂತನೆ ಮಾಡಿರಿ. ಡೈರಿಲಿ ಬರೀರಿ. ಆ ವ್ಯಕ್ತಿ ಜೊತೆ ಕಳೆದಿರೋ ಒಳ್ಳೆಯ ಕ್ಷಣಗಳನ್ನ, 5 ಗುಣಗಳನ್ನ ಇಲ್ಲ ವಿಷಯಗಳನ್ನ ಬರೀರಿ. ಇದಕ್ಕೋಸ್ಕರನೇ ನೀವು ಕೃತಜ್ಞರಾಗಿದ್ದೀರಾ. ಬರೀರಿ. ನಿಮ್ಮ ಸಡನ್ ರಿಪ್ಲೈಗೆ ಥ್ಯಾಂಕ್ ಯು, ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಯಾವಾಗಲೂ ನನಗೆ ಮಾಹಿತಿ ನೀಡ್ತಾ ಇರ್ತೀರಾ. ಅವ್ರು ನಿಮ್ಮನ್ನು ನಗಿಸಿದ್ದು ಬರೀರಿ. ನಂತರ ಅವರ ಹೆಸರು ಬರೀರಿ. ಅದನ್ನು ಮತ್ತೆ ಮತ್ತೆ ಬರೀರಿ. ಆ ಸಮಯಕ್ಕಾಗಿ ನಾನು ನಿಮಗೆ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿದಾಗ ನೀವು ಅರ್ಥ ಮಾಡ್ಕೊಂಡ್ರಿ. ಇದೇ ಊರ್ಜಾ ಆ ವ್ಯಕ್ತಿ ಹತ್ರ ಹೋಗಿ ತಲುಪುತ್ತೆ. ಬೇಕಾದರೆ ದೇಶದ ಯಾವ ಮೂಲೆಯಲ್ಲೇ ಇರಲಿ, ಅವ್ರಿಗೆ ಗೊತ್ತೇ ಆಗಲ್ಲ. ಆದರೆ ಅವರ ವ್ಯವಹಾರ, ನಡವಳಿಕೆ ಕ್ರಮೇಣ ಬದಲಾಗ್ತಾ ಇರುತ್ತೆ. ಜಗಳ ಮುಗ್ದೋಗ್ತಾ ಇರುತ್ತೆ, ಕಣ್ಮರೆ ಆಗುತ್ತೆ, ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯೇ ದುಡ್ಡಿಗೂ ಕೂಡ ಈ ಕೃತಜ್ಞತೆ ಕೆಲಸ ಮಾಡುತ್ತೆ. ಇದು ತುಂಬ ಸಂವೇದನಾಶೀಲವಾಗಿರೋ ವಿಷಯ. ಯಾಕಂದರೆ ದುಡ್ಡಿನ ಕೊರತೆ ಎಲ್ಲದಕ್ಕಿಂತ ಗಾಢವಾದ ಸಮಸ್ಯೆ ಆಗಿರುತ್ತೆ. ಯಾವಾಗ ನೋಡಿದ್ರು ಬಿಲ್ಗಳು, ಸಾಲಗಳ ಬಗ್ಗೆ ಯೋಚನೆ. ನೀವೆಷ್ಟು ಚಿಂತೆ ಮಾಡ್ತೀರೋ ಅಷ್ಟೇ ಕೊರತೆಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ. ಈ ಚಕ್ರವನ್ನು ಓಡಿಸೋದಕ್ಕೆ ದುಡ್ಡಿನ ಜೊತೆ ನಿಮ್ಮ ಸಂಬಂಧವನ್ನು ಬದಲು ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಬಿಲ್ಲಾಗಿರಲಿ, ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಸಾಲದ್ದು, ಸ್ಕೂಲಿಂದು, ದುಃಖ ಪಡೋ ಬದಲಿಗೆ, ಚಿಂತೆ ಮಾಡೋ ಬದಲಿಗೆ ಒಂದು ಕ್ಷಣ ಧನ್ಯವಾದ ಹೇಳ್ರಿ. ಬಿಲ್ಗಳ ಬದಲಿಗೆ ನಿಮಗೇನು ಸಿಕ್ಕಿದೆ ಅದಕ್ಕೆ ಕೃತಜ್ಞರಾಗ್ರಿ. ಕರೆಂಟ್ ಬಿಲ್ ನೋಡ್ರಿ, ಹೇಳ್ರಿ ಈ ಪವರ್ಗೆ ಧನ್ಯವಾದ. ಯಾಕಂದರೆ ನಮ್ಮ ಮನೆಗೆ ಬೆಳಕು ನೀಡಿದೆ. ಫೋನನ್ನು ಚಾರ್ಜ್ ಮಾಡ್ಕೊಂಡಿದ್ದೀನಿ, ನನಗೆ ಆರಾಮ್ ಸಿಕ್ತು. ಫ್ಯಾನಿಗಾಗಿ ಈ ಸೇವೆಗೋಸ್ಕರ ಹಣವನ್ನು ಪೇ ಮಾಡಿದ್ದೀನಿ, ಧನ್ಯವಾದಗಳು. ಮತ್ತು ಆ ಬಿಲ್ ಮೇಲೆ ಬರೀರಿ ಪೇಯ್ಡ್ ಅಂತ, ಧನ್ಯವಾದಗಳು. ನೀವೇ ಗುರುತಿಸ್ತೀರಾ. ಲ್ಯಾಕಲ್ಲಿರೋ ಮೈಂಡ್ಸೆಟ್ಟನ್ನು ತೆಗೆದಾಕಿ ಕೃತಜ್ಞತೆಯ ಮನಸ್ಥಿತಿಗೆ ಬರ್ತೀರಾ. ಇದೊಂದು ಶಕ್ತಿಶಾಲಿಯಾಗಿರೋ ಅಭ್ಯಾಸ. ನೆಕ್ಸ್ಟು ಜಾದು ಚೆಕ್ಕು. ನಿಮಗೆ ಬೇಕಾದಷ್ಟು ದುಡ್ಡನ್ನು ಒಂದು ಜಾದು ಚೆಕ್ ಮೇಲೆ ರೆಡಿ ಮಾಡ್ಕೊಳ್ರಿ. ಇಂಟರ್ನೆಟ್ಟಲ್ಲಿ ದ ಮ್ಯಾಜಿಕ್ ಚೆಕ್ಕಿಂದು ಡೀಟೇಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಖುದ್ದಾಗಿ ನೀವೇ ರೆಡಿನೂ ಮಾಡ್ಕೋಬೋದು. ಪೇಯ್ಡ್ ಅನ್ನೋ ಹತ್ರ ನಿಮ್ಮ ಹೆಸರು ಬರೀರಿ. ಅಮೌಂಟು ನೀವೆಷ್ಟು ಗಳಿಸ್ಬೇಕು ಅಂದ್ಕೊಂಡಿದ್ದೀರೋ, ಪಡ್ಕೋಬೇಕು ಅಂತಿದ್ದೀರೋ ಅಷ್ಟು ಬರೀರಿ. ಫರ್ ಅನ್ನೋ ಹತ್ರ ಆ ಜಾಗದಲ್ಲಿ ನೀವು ಆ ದುಡ್ಡನ್ನ ಏನು ಮಾಡ್ತೀರಾ ಅಂತ. ಒಂದು ಹೊಸ ಮನೆ, ಇಲ್ಲ ಮಕ್ಕಳು ಎಜುಕೇಷನ್ನು, ಇಲ್ಲ ಕೇವಲ ಫೈನಾನ್ಷಿಯಲ್ ಫ್ರೀಡಮ್ಮು. ನೀವು ಆ ದುಡ್ಡನ್ನು ಏನು ಮಾಡ್ತೀರೋ ಒಟ್ಟು ಬರೀರಿ. ಈ ಚೆಕ್ಕನ್ನು ಎಂಥ ಜಾಗದಲ್ಲಿ ಇಡಬೇಕಂದ್ರೆ ದಿನದಲ್ಲಿ ತುಂಬ ಸಲ ನೋಡ್ತಿರ್ಬೇಕು. ಯಾವಾಗೆಲ್ಲ ಇದನ್ನು ನೋಡ್ತಿರೋ ಒಂದೇ ಒಂದು ನಿಮಿಷ ಕಲ್ಪನೆ ಮಾಡ್ಕೊಳ್ರಿ, ಆ ಸಂಪೂರ್ಣ ದುಡ್ಡು ನಿಮಗೆ ಸಿಕ್ಕಿಬಿಟ್ಟಿದೆ. ಆ ಖುಷಿ, ಆ ಫ್ರೀಡಮ್ಮು, ಆ ನಿರಾಳತೆನ ಅನುಭವಿಸ್ರಿ. ಮತ್ತೆ ಹೇಳ್ರಿ, ನನಗೆ ಬೇಕಾಗಿರೋಷ್ಟು ದುಡ್ಡನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ತುಂಬ ಅರ್ಥಪೂರ್ಣವಾಗಿದೆ ಅಂತ ಏನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ರಿ. ಕಮೆಂಟ್ನಲ್ಲಿ ನೀವು ಯಾವ ಅಭ್ಯಾಸನ ಮಾಡ್ತಿದ್ದೀರಾ ಅಂತ ತಿಳಿಸ್ರಿ. ಈ ರೊಂಡಾಬೈನ